ಚಡಚಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಶಾಸಕ ವಿಠ್ಠಲ್ ಕಟಕದೊಂಡ ಅವರು ಉಪಸ್ಥಿತಿಯಲ್ಲಿ ಭವ್ಯ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶ್ರೀ ಸಂಗಮೇಶ್ವರ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಭವ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕ ವಿಠ್ಠಲ್ ಕಟಕದೊಂಡ ಅವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದ್ದರು. ನಂತರ ದೇಶದ ವೀರ ಯೋಧರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಂಜಯ್ ಇಂಗಳೇಸರ್, ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮಲ್ಲು ಧೋತ್ರೆ, ಚಡಚಣದ ಸಿಪಿಐ ಪಟ್ಟಣ ಪಂಚಾಯತಿಯ ಸದಸ್ಯರ ವಾಸಿಂ ಮುಲ್ಲಾ, ಸಿಡಿಪಿಐ ಜುಂಜನವಾಡ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ವೇಳೆ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿ ದೇಶದ ಬಗ್ಗೆ ಜವಾಬ್ದಾರಿ, ಏಕತೆ ಮತ್ತು ದೇಶಭಕ್ತಿಯ ಸಂದೇಶವನ್ನು ನೀಡಿದರು. ಮಂಜೂರು ಮಾಡಿಸಿ ಆ ಕೆರೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ತಮ್ಮ ಡಿಮಾಂಡ್ ಏನದ. ಭಾಳ ಸಂತೋಷದ. ನಾನು ನಿಮಗೆ ಏನು ಹೇಳ್ತೀನಪ್ಪ ಅಂದ್ರೆ, ನಿಶ್ಚಿತವಾಗಿಯೂ ಆ ಕೆರೆಯನ್ನು ಸುಂದರವಾದ ಕೆರೆಯಾಗಿ ಮಾರ್ಪಡಿಸಲು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ಚಡಚಣಿ ಏತ ನೀರಾವರಿಯಲ್ಲಿ ತಾವು ಏನು ಇವತ್ತು ಪೈಪ್ ಬಂದಾವ ಚಾಲೂ ಆಗಿದೆ. ದಯಮಾಡಿ ರೈತರಲ್ಲಿ ಏನು ವಿನಂತಿ ಮಾಡ್ಕೋತೀನಪ್ಪ ಅಂದ್ರೆ, ಈ ನೀರು ಬಂದದ ಅಂದ್ರೆ ಹ್ಯಾಂಗಾಗೈತಿಯಪ್ಪ ಅಂದ್ರೆ, ನಾವು ಆ ವಾಲನ್ನು ಕಿತ್ಕೊಂಡು ಬಿಡಾಕತ್ತೀವಿ ಅಂತ ನಮ್ದು ಬಂದ್ ಮಾಡಬಾರ್ದು. ನಾವು ಎಲ್ಲ ಚಾಲು ಇಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ವಾಲನ್ನು ಕಿತ್ಕೊಂಡು ಹೊಂಟೀವಿ. ಎಲ್ಲರಿಗೂ ರೈತರಂದ್ರೆ ಎಲ್ಲರೂ ಅಷ್ಟೇ, ಕೆಳಗಿನವರು ರೈತರೇ ಇರ್ತಾರೆ, ಮ್ಯಾಗಿನವರು ರೈತರೇ ಇರ್ತಾರೆ. ಈ ವೇದಿಕೆ ಮುಖಾಂತರ ಕಳಕಳಿಯಿಂದ ವಿನಂತಿ ಏನು ಮಾಡ್ಕೋತೀನಪ್ಪ ಅಂದ್ರೆ, ತಾವು ಯಾರೂ ಆ ಪೈಪಿನ ವಾಲ್ಗಳನ್ನು ಕಿತ್ತದೆ ಪ್ರತಿಯೊಬ್ಬರ ಹೊಲಕ್ಕೂ ಸಹಿತ ಅತ್ಯುತ್ತಮವಾದ ಯೋಜನೆ ಐತಿ. ಅದು ಡ್ರಿಪ್ ಮ್ಯಾಕ್ ಮಾಡುವಂಥ ಯೋಜನೆ ಐತಿ. ಈಗ ಹ್ಯಾಂಗಪ್ಪ ಅಂದ್ರೆ, ನಮ್ಮ ನೀರನ್ನು ಸಾಕಷ್ಟು ಬಂದು ಹೊಲ ವೇಸ್ಟ್ ಮಾಡೋದಕ್ಕಿಂತ, ಸೌಳು ಜೋಳು ಮಾಡೋದಕ್ಕಿಂತ ಡ್ರಿಪ್ ಮ್ಯಾಗ ಕೆಲವು ಕಡೆ ಒಂದೇ ಒಂದು ಕಡೆ ಚಾಲು ಐತಿ. ಅದು ಅಂದ್ರೆ ರಾಜಸ್ಥಾನದಾಗ ಇದು ಮಾಡೆಲ್ ಐತಿ. ಆ ಮಾಡೆಲ್ ನೋಡಿ ಇಲ್ಲಿ ಮಾಡ್ಯಾರ. ದಯಮಾಡಿ ಯಾವ ರೈತರು ಸಹಿತ ವಾಲ್ಗಳನ್ನು ಕಿತ್ತಬಾರ್ದು ವಿನಂತಿ ಮಾಡಿಕೊಂಡು, ಜೊತೆಗೆ ಇವತ್ತು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಿರಿ. ಬರುವಂಥ ದಿನದಲ್ಲಿ ಆ ಭಗವಂತ ಎಲ್ಲ ಮಿನಿ ವಿಧಾನಸೌಧ, ಎಲ್ಲ ಇಲಾಖೆಗಳ ಮಿನಿ ವಿಧಾನಸೌಧ ಆಗ್ತೈತಿ, ಬಸ್ ಡಿಪೋ ಇವೆಲ್ಲ ಹೇಳಬೇಕಂತ ಹೇಳಾಕತ್ತೆ. ಒಂದೇ ಟೈಮ್ ಹೇಳಿಬಿಟ್ಟು ನಾನು ಎಲ್ಲ ಆಫೀಸ್ಗಳನ್ನು ಇವತ್ತು ಇಲ್ಲೇ, ಬಹುಶಃ ನಾವು ಇಲ್ಲೇ ಇವರಿಗೆ ಕೇಳಿ ಪ್ರತಿಯೊಂದು ಸರ್ತಿ ಕಾರ್ಯಕ್ರಮ ಮಾಡಿದ್ರು ಸಹಿತ ಇದೇ ಇದರಲ್ಲಿ CM ಅವ್ರು ಬಂದು ಎಲ್ಲವನ್ನ ಉದ್ಘಾಟನೆ ಮಾಡ್ತಾರೆ. ನೀವು ದಯಮಾಡಿ ಎಲ್ಲರೂ ಭಾಗಿಗಳಾಗಬೇಕಂತ ವಿನಂತಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಲ್ಲಿಸಲು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಕರ್ನಾಟಕ ಪೊಲೀಸ್ನ ಸ್ಥಳೀಯ ಆರಕ್ಷಕ ಠಾಣೆ ಎಲ್ಲ ಸಿಬ್ಬಂದಿಯವರು ಅತ್ಯಂತ ಶಿಸ್ತಿನಿಂದ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ದೂರ ಚಪ್ಪಾಳೆ ಮೂಲಕ ತಮ್ಮ ರಾಷ್ಟ್ರಪ್ರೇಮನ್ನು ಮೆರೆಯಬೇಕಂತ ವಿನಂತಿಸಿಕೊಳ್ತಾ ಇದ್ದೀವಿ. ಇವರನ್ನ ಹಿಂಬಾಲಿಸ್ತಾ ಇದ್ದವರು ಸದಾ ಪೊಲೀಸ್ ಇಲಾಖೆಗೆ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥ ಗೃಹರಕ್ಷಕ ದಳದ ಸಿಬ್ಬಂದಿ. ಇವರನ್ನ ಹಿಂಬಾಲಿಸ್ತಾ ಇರ್ತಕ್ಕಂಥವರು ರಮೇಶ್ ಲವಟೆ ತಂಡದ ಸೀನಿಯರ್ ಅಂಡರ್ ಆಫೀಸರ್ NCC ತಂಡದ ಒಂದು ತಂಡ. ನಂತರದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಜೂನಿಯರ್ ಅಂಡರ್ ಆಫೀಸರ್ಸ್ ಅರ್ಮಾನ್ ಖಾದ್ರಿ ಅವರ ನೇತೃತ್ವದ ಒಂದು ತಂಡ ಈ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ನಡೆದಂತ ಎಲ್ಲ ಸಭಿಕರು ಚಪ್ಪಾಳೆಯ ಮೂಲಕ ತಮ್ಮ ದೇಶ ಪ್ರೇಮವನ್ನು ಮೆರಬೇಕಂತ ವಿನಂತಿಸಿಕೊಳ್ತಾ ಇದ್ದೀವಿ.
ಸಾಹೇಬರು ಹಾಗೂ ಮಾನ್ಯ ಶಾಸಕರು ವಿವಿಧ ತಂಡಗಳನ್ನು ಪಥಸಂಚಲನವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ.